ಅದೇನು ಅಂತ ವಿಚಾರಿಸೋಣ. ನಡಿ ನಡಿ. ನೀವ್ ಯಾಕೆ ಈಗ ನಗ್ತಾ ಇದ್ದೀರಾ ಅಂತ ಅತ್ತೆ ಕೇಳ್ತಾ ಇದ್ದಾರೆ. ಈ ಇಂಗ್ಲಿಷ್ ನ್ಯೂಸ್ ಪೇಪರ್ ಅಲ್ಲಿ ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಹೌದಾ? ಕೊಡಿ. ಲೈಕ್ ನಿಂಗೆ ಇಂಗ್ಲಿಷ್ ಓದಕ್ ಬರ್ತೇನೆ? ನಿಮ್ಗೆ ಬರುತ್ತಲ್ಲ ABCD ಓದ್ ಹೇಳಿ. ಒಬ್ಬ ಲೇಸಿ ಫೆಲೋ ಇದ್ನಂತೆ. ನಮ್ಮ ಸೋಮಾರಿ ಸಿದ್ಲಿಂಗು ಥಳ. ನಾನು ಬರೀ ಸಿದ್ಧಲಿಂಗು, ಸೋಮಾರಿಗಳು ನೀವು. ನೀನ್ ಹೇಳಮ್ಮ. ಆ ಲೇಸಿ ಫೆಲೋ ಲೈಫಲ್ಲಿ ಅವಳು ಬ್ಯೂಟಿಫುಲ್ ಗರ್ಲ್ ಬಂದ್ಲಂತೆ. ಅವ್ಳು ಲವ್ ಪಡೆಯೋದಕ್ಕೆ ಅವನು ದೊಡ್ಡ ದೊಡ್ಡ ಅಚೀವ್ಮೆಂಟ್ ಮಾಡಿ ದೊಡ್ಡ ಮನುಷ್ಯ ಆದಂತೆ. ದೊಡ್ಡ ಸಿನಿಮಾ ಕಥೆ ಇದ್ದಂಗಿದೆ. ಅದೇ ಪೆದ್ದ ಗೆದ್ದ ಮಲ್ಲಮ್ಮನ್ ಪವಾಡ ಸಿನಿಮಾದಲ್ಲಿ ಇದೇ ಕಥೆ ಇದ್ದದ್ದು. ಆದ್ರೆ ಈಗ ನಡಿಬೇಕಲ್ಲ. ಲವ್ಲಿ ಈಗಲೂ ಹೀಗೆಲ್ಲ ಆಗುತ್ತೆ. ನಮ್ಮ ಸಿದ್ಲಿಂಗು ಲೈಫಲ್ಲಿ ಯಾವ ತರ ಗರ್ಲ್ ಬಂದ್ರೆ ಅವ್ನು ಚೇಂಜ್ ಆಗೇ ಆಗ್ತಾನೆ. ಅಯ್ಯೋ ಸಾಕು ಸುಮ್ಮನೆ ಅಮ್ಮ. ಇದೇನು ಒಂದು ರೂಪನ, ಒಂದು ಗುಣನ, ಒಂದು ಬುದ್ಧಿನ, ಒಂದು ವಿದ್ಯೆನ, ಒಂದು ಕೆಲಸ, ಒಂದು ಕಾರ್ಯ, ಒಂದು ಸಂಬಳನ. ಈಗ ಯಾವ್ದಾದ್ರು ಹೆಣ್ಣು ಹುಡುಗಿ ಜೊತೆ ಬಿದ್ರೆ ಆಸ್ಪತ್ರೆ ಖರ್ಚು ನಮ್ಮ ತಲೆಗೆ ಬರುತ್ತೆ. ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಇವ್ನ ಲೈಫಲ್ಲಿ ಹುಡುಗಿ ಬಂದ್ರೆ ಇವ್ನು ಖಂಡಿತವಾಗ್ಲೂ ಚೇಂಜ್ ಆಗೇ ಆಗ್ತಾನೆ. ಹಾಬಿ ಹಾಬಿ. ವಾಟ್ ಮಾಡಿ ಗುಬೆ? ಹಬಿ ಒಬ್ಬ ಲೇಸಿ ಫೆಲೋ ಇದ್ದಂತೆ. ಆ ಲೇಸಿ ಫೆಲೋ ಲೈಫಲ್ಲಿ ಒಬ್ಳು ಬ್ಯೂಟಿಫುಲ್ ಗರ್ಲ್ ಬಂದ್ಲಂತೆ. ಅವ್ಳು ಲವ್ ಪಡೆಯೋದಕ್ಕೆ ಒಂದು ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಮಾಡಿ ದೊಡ್ಡ ಮನುಷ್ಯ ಆದ್ನಂತೆ. ಹಾಗೆ ನಮ್ಮ ಸಿದ್ಲಿಂಗು ಲೈಫಲ್ಲಿ ಒಂದು ಹುಡುಗಿ ಬಂದ್ರೆ ಅವ್ನು ಚೇಂಜ್ ಆಗ್ತಾನೆ. ಅಂದ್ರೇನು, ನಾವೀಗ ಲೇಡೀಸ್ ವೇಷ ತೊಟ್ಕೊಂಡು ಅವ್ನ ಲೈಫಲ್ಲಿ ಎಂಟ್ರಿ ಕೊಡ್ಬೇಕೆ? ಹಬಿ ಗಲಿ ಗಲಿ. ಇಟ್ ಇಸ್ ನಾಟ್ ಗಲಿ ಗಲಿ ಕಂಡ್ರೆ, ಇಟ್ಸ್ ಗಂಡು ಗಲಿ. ಆ ವಂಶದ ಗಂಡಸಾಗಿ ಈ ರೀತಿ ಮಾತಾಡೋದಕ್ಕೆ ನಿಮ್ಗೆ ಶೇಮ್ ಆಗಲ್ಲ? ಈಗ ಅದೇನು ಅಂತ ನೆಟ್ ವಿಷಯಕ್ಕೆ ಬಂದ್ರೆ, ಹಬಿ ನಮ್ಮ ಸಿದ್ಲಿಂಗುಗೆ ಯಾವ್ದಾರ ಹುಡುಗಿ ಲವ್ ಮಾಡೋ ತರ ಮಾಡಿ. ನೋಡ್ರಿ ಅವನು ಒಂದೊಂದ್ಸಲ ಕಣ್ಣು ಬಿಟ್ಟು ನೋಡ್ರಿ, ಈ ದೇವಸ್ಥಾನ ಮುಂದೆ ಮಡಗಿರೋ ಗುಂಡ್ಬರಮಪ್ಪ ಇದ್ದಂಗ ಅವನೇ. ಇವನು ಯಾವ ಹುಡುಗಿರಿ ಒಲಿತಾಳೆ? ಹಬಿ ನೀವು ದಿನಾ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಯಾಕೆ? ದೇವರ ದರ್ಶನ ಮಾಡೋದಕ್ಕಮ್ಮ. ಅದು ನೀವು. ಹಬಿ ಹೋಗೋದು ಬೇರೆದಕ್ಕೆ. ಹೌದು ಕಂಡ್ರೆ, ದೇವ್ರ ತಷ್ಟಕ್ಕೆ ಹೋಗ್ತೀವಿ, ಹಾಗೆ ದೇವರ ತಕ್ಷಣ ಮಾಡ್ಕೊಂಡ್ ಬರ್ತೀವಿ. ಏನೀಗ ಹಾಗೆ ಹೋಗ್ಬೇಕಾದ್ರೆ ನಮ್ಮ ಸಿದ್ಲಿಂಗನ್ನು ಕರ್ಕೊಂಡು ಹೋಗಿ ಅಲ್ಲಿ ಯಾವ್ದಾರ ಹುಡುಗಿಯನ್ನ ಲವ್ ಮಾಡೋ ತರ ಮಾಡಿ. ಶಿವನೇ, ಕಟ್ಕೊಂಡಿರೋ ಹೆಂಡತಿಯಿಂದ ನಮ್ಮ ಲವ್ವೇ ನಮಗೆ ಸಿಗ್ತಾ ಇಲ್ಲ. ಅಂತದ್ರಲ್ಲಿ ನಾವು ಅವ್ನಿಗೆ ಲವ್ ಕೊಡ್ಸೋದ್ರಿಂದ ನಮಗೆ ಬರೋ ಭಾಗ್ಯ ಏನಾದ್ರೂ ಏನ್ರಿ? ನೀವು ಸಿದ್ಲಿಂಗಿಗೆ ಲವ್ ಕೊಡ್ಸಿದ್ರೆ ನನ್ನ ಲವ್ ನೀವು ಸಿಗುತ್ತೆ. ಸಿದ್ಲಿಂಗಪ್ಪ, ಅಲ್ಲೊಂದ್ಸಲ ಹುಡುಗಿರ್ನ ಕಂಡ್ಬಿಟ್ಟು ನೋಡಪ್ಪ. ನಾನು ಅವ್ರು ನೋಡಕ್ ಸರಿನಪ್ಪ, ಹುಡುಗಿರ್ ನನ್ನ ನೋಡ್ಬೇಕಲ್ಲ. ನಿನ್ನ ಪಾಡಿ ನೀನು ಹುಡುಗಿರ್ ನೋಡ್ಕೊಂಡೇ ಇರೋ. ಅಪ್ಪಿ ತಪ್ಪಿ ಗ್ರಾಚಾರ ಕೆಟ್ಟರೆ ಯಾವಳಾದ್ರೂ ಹುಡುಗಿ ನಿನ್ನ ನೋಡ್ತಾಳೆ, ಕಣ್ಣಲ್ಲಿ ಕಣ್ಣು ಬೆರೆಯುತ್ತೆ, ಆಗ ಲವ್ ಅನ್ನೋದು ಶುರು ಆಗುತ್ತೆ. ಅದಕ್ಕಿಂತ ಮೊದಲು ನಮಸ್ಕಾರ ಮಾಡ್ಕೊಳ್ಳೋ. ಲೇಟ್ ಅಡ್ಡ ನನಗಲ್ಲ ಕಣೋ, ಆ ದೇವ್ರಿಗೆ. ಪದ ನನ್ನನ್ನು ಸ್ವಲ್ಪ ಮಲಗ್ಸ. ನಾನು ಇಲ್ಲಿ ಬಂದಿರೋದೆ ನಿನ್ನ ಮಲಗ್ಸೋದಿಕ್ಕೆ. ಏನ್ ಮಾಡ್ತಾ ಇದೀಯಾ? ಸಾಷ್ಟಾಂಗ ನಮಸ್ಕಾರ. ನೀನು ಮಾಡಿದ್ದು ಸಾಕು, ಮೇಲೇಳ ತಂದೆ. ನನಗೆ ಎದ್ದಾಡಕ್ಕಾಗಲ್ಲ, ಯಾರಾದ್ರೂ ನಾನು ಎಬ್ಸಿ. ಲೇ, ಆ ಹುಡುಗಿರನ್ನ ಕಂಡುಬಿಟ್ಟು ನೋಡೋ, ಯಾವ ತರ ಗುಡಿ ಸುತ್ತಾ ಇದ್ದಾರೆ. ಆ ಹುಡುಗಿ ನನ್ನ ಕಡೆನೇ ನೋಡ್ತೀಯ ಕಡ. ಮುಚ್ಚಳೆ ಬಾಯಿ, ಆ ಹುಡುಗಿ ನನ್ನನ್ನೇ ನೋಡ್ತಾ ಇದ್ದಾಳೆ. ನನ್ನ ಮುಂದೆ ಚಿನ್ನಾರಿ ಚಿಲಕ. ಸರಿಯಾಗಿ ನೋಡಲ್ಲ, ಅವ್ಳು ನೋಡ್ತಿರೋದು ಈ ಕಡೆ. ಲೇ, ನನ್ನ ನೋಡಿದ್ರೆ ನೀನು ನೋಡಿದ್ರೆ ಏನೋ ಒಂದು ಭಾಗ್ಯ. ಈಗ ಬಂದಿರೋ ಕೆಲಸ ನೋಡೋಣ. ಆ ಹುಡುಗಿ ನಮ್ಮ ಸಿದ್ಧಂಗೂ ನೋಡ್ಬೇಕು, ಅವಳಿಗೆ ಇವ್ರ ಬಗ್ಗೆ ಲವ್ ಬರಬೇಕು, ಆ ತರ ಮಾಡ್ಬೇಕು. ಮತ್ತೆ ನಾನ್ ಲವ್ ಮಾಡೋದು ಯಾವಾಗ್ಲಾ? ನೀನು ಇನ್ನೂ ಆ ಏಜ್ ಬಂದಿಲ್ಲ ಕಣೋ. ಆ ಹುಡುಗಿ ನನ್ನನ್ನೇ ನೋಡ್ತಾ ಇರ್ಕಣ. ಹೂನಪ್ಪ. ಪಾಂಡುರಂಗ, ಆ ಹುಡುಗಿ ಕಣ್ಣಲ್ಲೇ ನನ್ನ ಕರಿ ಕೇಳ್ಕೊಣ. ಹಿಂದು ಮುಂದೆ ನೋಡಿದ್ರೆ ನೀನು ಕಾಲಲ್ಲೇ ನಡ್ಕೊಂಡು ಅವಳ ಹತ್ರ ಹೋಗಿ ಮಾತಾಡ್ಸೋ. ಕಳ್ಳ ತಿಳ್ಕೊಂಬಿಟ್ರೆ ನಾನು ಬಂದಿರೋದು ತೆಂಗಿನ ಚಿಪ್ಪನ್ನು ಕಡಿಯೋದಕ್ಕಲ್ಲ, ನಿಮ್ಮ ಹೃದಯನ ಕಡಿಯೋದಕ್ಕೆ ಅಂತ ಬಿಡಿಸಿ ಹೇಳು. ಭಯ ಆಗತ್ಕೊಣ, ನೀನು ಬರೋ. ಲೇ, ನಾನು ಬಂದ್ರೆ ನನ್ನ ಸೌಂದರ್ಯಕ್ಕೆ ಮರಳಾಗಿ ಅವಳು ನನಗೆ ಕಾಳಾಕ್ಬಿಟ್ರೆ. ನೀವಿಬ್ರು ಮಾತಾಡ್ತಾರೆ, ನಾನು ಹೋಗಿ ಆ ಹುಡುಗಿನ ಮಾತಾಡ್ಸ್ಕೊಂಡ್ ಹೋಗ್ಬಿಡ್ತೀನಿ. ನೀನು ಬಾರ. ನಮಸ್ಕಾರ ಕಂಡ್ರಿ. ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ. ನಾವು ಗಂಡಿಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡಗಿದೆ. ನಾವು ಹೀಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬಿಡುವಾಗಿದ್ದಾಗೆಲ್ಲ ನಾವು ದೇವಸ್ಥಾನಕ್ಕೆ ಬಂದು ಹೋಗಿ ಬಂದು ಮಾಡ್ತಾನೆ ಇರ್ತೀವಿ. ನಮಸ್ಕಾರ, ನನ್ನ ಹೆಸರು ಪದ್ಮನಾಭ ಅಂತ. ಎಲ್ಲರೂ ಪ್ರೀತಿಯಿಂದ ಪತ್ತು ಅಂತ ಕರೀತಾರೆ. ನಾನು ಇವ್ರ ಮನೇಲಿ ಇರೋದು. ಅದು ಒಂದು ಕೆಲಸ ಅಂತ ಇಲ್ಲ, ಕಾರ್ಯ ಅಂತ ಇಲ್ಲ, ದೊಡ್ಡ ದಂಡಪಿಂಡ. ಎಲ್ಲ ನಮ್ಮ ಮನೆಯಲ್ಲಿ ಲಾನು ಗೀನು ಕ್ಲೀನ್ ಮಾಡ್ಕೊಂಡಿರ್ತಾನೆ, ನಾವು ಮಿಕ್ಕಿದ್ದು ಪಾಕಿದ್ದು ಹಾಕೊಂಡು ಇರ್ತೀವಿ. ಬಂದ್ ಕೆಲಸ ನೋಡಲೆ. ಇವನು ಸಿದ್ಧಲಿಂಗು ಅಂತ ಹಳ್ಳಿಯವನು.
ತುಂಬಾ ಕಟ್ಟುಮಸ್ತಾದ ಆಳು, ಸಿಕ್ಕಾಪಟ್ಟೆ ಚುರುಕು. ಇವನು ಚುರುಕುತನವನ್ನು ಕಂಡ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ರಾತ್ರಿ 12 ಗಂಟೆ ಹೊತ್ತಲ್ಲಿ ಬರೋದಕ್ಕೆ ಹೇಳಿದ್ರು. ಯಾಕೆ ಕೆಂಪುಕೋಟೆ ಮೇಲೆ ಇವನನ್ನ ನಿಲ್ಸ್ಬಿಟ್ಟು ಕೆಳಗಡೆ ಧಬಾರ್ ಅಂತ ತಳ್ಳಕ್ಕೆ. ಅಷ್ಟೊಂದು ಚುರುಕ ಇವರು? ಅದು ನೋಡು ಜಮಿನಿ. ನನ್ ಜಮಿನಿ ಅಲ್ಲ, ಮಾಲಿನಿ. ನಿಮ್ಮ ಹೆಸರನ್ನ ನಿಮ್ಮ ಬಾಯಿಂದಲೇ ಬರ್ಸ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗಿ ಮಾಡ್ದ. ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ನಾನು ಅಷ್ಟೇ ಪ್ರತಿದಿನ ಇಲ್ಲಿಗೆ ಬರ್ತಾನೆ ಇರ್ತೀನಿ. ಬನ್ನಿ, ಮತ್ತೆ ಸಿಗೋಣ. ಬಾಯ್. ಪಾಂಡುರಂಗ ಅವಳು ಮಾತಾಡಿಸ್ತಿಲ್ವಲ್ಲ? ನನ್ನ ಜೊತೆ ಚೆನ್ನಾಗೇ ಮಾತಾಡಿದ್ಲಲ್ಲ? ನಿನ್ ಜೊತೆ ಮಾತಾಡಿದಿರ್ಲಿ, ನನ್ ಜೊತೆ ಮಾತಾಡಿಸ್ತಿಲ್ವಲ್ಲ? ಸಿದ್ಲಿಗೋ, ಇದು ಮೊದಲನೇ ದಿನ ಅಲ್ವೇನೋ? ಈಗ ತಾನೇ ಪ್ರೀತಿ ಹುಡ್ತಾ ಇದೆ. ನಾಳೆ ಲವ್ ಹುಟ್ಟೇ ಬಿಡುತ್ತೆ. ನಾಡಿದ್ದು ನೀನು ಎತ್ತಾಕೊಂಡು ಹೋಗ್ಬಿಡ್ತಾಳ. ಕೂತ್ಕೊಳ್ಳೋ ಶಿವನೇ. ಕೂತ್ಕೊಳಕ್ ನಂಗೆ ಬೇಜಾರು, ಯಾರಾದ್ರೂ ನನ್ ಕೂರ್ಸಿ. ಹಾಗಾದ್ರೆ ನಿಂತ್ಕೊಂಡೆ ಸಾಯಲೆ. ಜಾನ್ ಸೋಂಬೇರಿ ಕಣ ಇವನು. ಅಣ್ಣಯ್ಯ ಎಲ್ಲಿಗೆ ಹೋಗಿದ್ದೆ? ಸುಡ್ಗಾಡಿಗೆ ಹೋಗಿದ್ನವ. ಯಾರು ಗೊತ್ತಿದ್ರು? ಸುಡ್ಗಾಡು ಅಂದ್ರೆ ಸುಡ್ಗಾಡಲ್ಲ ಕಣೆ, ದೇವಸ್ಥಾನದ ಹತ್ರ ಹೋಗಿದ್ದೆ. ಅಲ್ಲೆಲ್ಲಾದ್ರೂ ನಮ್ಮ ಯಜಮಾನ್ರ ನೋಡಿದ್ಯಾ ಅಣ್ಣಯ್ಯ? ನೋಡಮ್ಮ, ಚಪ್ಪಲಿ ಬಿಡೋ ಜಾಗ ಆದಿಯಾಗಿ ಹುಡುಕಾಡ್ಬಿಟ್ಟೆ. ನಿಮ್ಮ ಯಜಮಾನಪ್ಪ ಮಾತ್ರ ನಾಪತ್ತೆ. ನಾನು ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ ಅಣ್ಣಯ್ಯ. ಕರೆನ್ಸಿ ಖಾಲಿ ಆಗಿರುತ್ತೆ, ಇಲ್ಲ ಬ್ಯಾಟ್ರಿ ಡೌನ್ ಆಗಿತ್ತ ಬಿಡಮ್ಮ. ಮತ್ತೀಗ ಅವ್ರನ್ನ ಹೇಗೆ ಹುಡ್ಕೋದು? ಲೈ, ಅವನೇನು ಸಣ್ಣ ಮಗುನೇನೆ, ಇವತ್ತಲ್ಲ ನಾಳೆ ಬರ್ತಾನೆ. ನೀನ್ ಧೈರ್ಯವಾಗಿರೋ. ಅಣ್ಣಯ್ಯ, ನೀನ್ ಹೋಗಿ ನಮ್ಮ ಯಜಮಾನ್ರನ್ನ ಹುಡ್ಕೊಂಡ್ ಬಾ, ಇಲ್ಲ ಅಂದ್ರೆ ಆಸ್ತಿಲ್ ಭಾಗ ಕೊಡು. ಕೈ ಹಿಡ್ದು ಯಜಮಾನಪ್ಪನೇ ಕೈ ಬಿಟ್ಟು ಹೋಗಿದ್ದಾನೆ. ಇನ್ನು ಆಸ್ತಿ ತಗೊಂಡು ಬೆಟ್ಟದ ಮೇಲೆ ಮನೆ ಮಾಡಿ ಒಂಟಿಗೋಬೆ ತರ ಯಾಕೆ ಸಾಯ್ತೀಯ? ಇಲ್ಲೇ ನಮ್ಮ ಜೊತೆಗೆ ಬಿದ್ದಿರೋ. ಅಭಿ, ದೇವಸ್ಥಾನಕ್ಕೆ ಹೋಗಿದ್ರಾ? ದೇವಸ್ಥಾನಕ್ಕೆ ಹೋಗಿದ್ದು ಆಯ್ತು. ಅಲ್ಲಿ ಒಬ್ಬ ಮಾಲಿನಿ ಅನ್ನುವ ಚಂದುಳ್ಳಿ ಚೆಲುವೆ ಸಿಕ್ಕಿದ್ದು ಆಯ್ತು. ಇವನು ಅವಳು ನೋಡಿದ್ದು ಆಯ್ತು, ಅವಳು ಇವನು ನೋಡಿದ್ದು ಆಯ್ತು. ಇವನು ಅವಳು ಮೆಚ್ಕೊಂಡಿದ್ದು ಆಯ್ತು ಕಣ್ರಿ. ನಾನೇನೋ ಅವಳನ್ನ ಮೆಚ್ಕೊಂಡಿದ್ದಾಯ್ತು, ಆದ್ರೆ ಅವಳು ನನ್ನನ್ನು ಮೆಚ್ಚಬೇಕಲ್ಲ. ಕಾಮಣ್ಣ ನೋಡಿದ ಒಂದೇ ದಿನಕ್ಕೆ ಯಾವ್ದೋ ಹುಡುಗಿ ಅವನನ್ನು ಮೆಚ್ಕೊಂಡ್ಬಿಡ್ತಾರೆ. ಅದಕ್ಕೊಂದು ಸ್ವಲ್ಪ ದಿವಸ ಟೈಮ್ ಹಿಡಿತೇನೆ, ಸ್ವಲ್ಪ ತೆಪ್ಪಗಿರ. ಅಣ್ಣಯ್ಯ, ನಮ್ಮ ಯಜಮಾನ್ರ ವಿಷಯ ಕೇಳಿದಾಗ್ಲೂ ಇದೇ ಮಾತು ಹೇಳ್ತೀಯ. ಪಾಪ ಇವ್ನು ಈ ವಿಷಯ ಕೇಳಿದಾಗ್ಲೂ ಇದೇ ಮಾತು ಹೇಳ್ತಾ ಇದೆಯಲ್ಲ. ಮತ್ತಿನ್ನೇನಮ್ಮ, ಏನು ನಮ್ಮ ಭಾರತ ದೇಶದಲ್ಲಿ ಹೆಣ್ಮಕ್ಳು ಹುಡುಗಿರು ಅಂದ್ರೆ ಗತಿ ಕೆಟ್ಟು ಕೂತಿದಾರ. ಮೂತಿ ನೋಡ ಹೆಂಗಿದೆ, ಹೇಳಿ ಒಂದು ಸ್ವಲ್ಪ ಮೂತಿ ತೋರ್ಸ. ಅದು ಯಾವ್ದೋ ಜಾಹೀರಾತ್ನಲ್ಲಿ ಬರೋ ಕೀಟಾಣು ಇದ್ದಂಗೆ ಅವನೇ. ಡೋಂಟ್ ಟಾಕ್ ರಮೇಶ್, ನಂಗೆ ಇದೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗಿ ಇವನನ್ನ ಲವ್ ಮಾಡ್ಬೇಕು. ಹಾಗೆ ಮಾಡಿ ಎಷ್ಟು ಜನಕ್ಕೆ ಮದುವೆ ಆಗಿದೆ. ಎಕ್ಸಾಂಪಲ್, ನಿಮ್ಗೆ ಮದುವೆ ಆಗಿಲ್ವಾ? ನಮ್ಮ ಕತೆ ಬಿಡ್ರಿ, ನಾವು ಮದುವೆ ಆಗಿದ್ರು ಕೂಡ ಬ್ರಹ್ಮಚಾರಿ. ಅದು ಏನು ಅಂತ ಇವನು ತಂದ್ಬಿಟ್ಟು ನಮ್ಮ ಬೆನ್ನಿಗೆ ಕಟ್ಟಿದ್ರಿ. ನೆಟ್ಟಿಗೆ ಇವನಿಗೆ ಲವ್ ಮಾಡಕ್ಕೆ ಬರಲ್ಲ. ಇದಿರಲ್ಲ, ನೀವು ಕಳ್ಸ್ಕೊಡಿ. ಜಾತಿ ಚಂಬಲ್ದಿನಿಯವರೇ, ತಾವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಈ ಲವ್ ಬಗ್ಗೆ ಒಂದಿಷ್ಟು ಸ್ಪಷ್ಟನೆಗಳನ್ನ ಕೊಡ ಬಯಸ್ತೀನಿ ನಾನು. ಈ ಲವ್ ಅನ್ನೋದು ಇದೆಯಲ್ಲ, ಅದು ಪ್ರಾಕ್ಟಿಕಲ್ ಗೇಮು ಕಂಡ್ರೆ. ಈಗ ನೋಡಿ, ಅವನಿಗೆ ಗೊತ್ತಾಗಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬೇಕು. ಈಗ ನಾನು ನೀವು ಗಂಡ ಹೆಂಡತಿ ಅಲ್ಲ, ಅಂದ್ರೆ ಲವರ್ ಕಂಡ್ರೆ ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮಗೆ ನನ್ನ ಮೇಲೆ ಅಂತೂ ಎಕಾಚಿಕ್ಕಿ ಪ್ರೀತಿ ಇದೆ. ನಾನು ನೀವು ಅಂದ್ರೆ ಇಷ್ಟಪಡ್ತೀನಿ, ನೀವು ನಾನು ಅಂದ್ರೆ ಬಿದ್ದು ಬಿದ್ದು ಸಾಯ್ತಾ ಇರ್ತೀರಾ. ಇಲ್ಲಿ ಆ ಕಡೆಯಿಂದ ಓಡೋಡ್ ಬಂದು ಇನ್ನು ಮುಂದೆ ನೋಡಿದ್ರೆ ನಾನು ಒಂದ್ಸಲ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ರಿ. ಅಭಿ, ಹೀಗೆ ಮಾಡೋದಕ್ಕೆ ನನ್ನ ಟೈಮ್ ಇಲ್ಲ. ಬೇಡ ಬಿಡ್ರಿ. ಲೇ ಚಂಪಾ ಚಮಲೆ ಬಾರೆ. ಏನು ಯಜಮಾನ್ರೆ, ನನ್ನನ್ನು ಕರೆದ್ರ? ಇಲ್ಲ ಕಣವ, ಕೂಕೊಂಡೆ. ನಾನು ಯಾರು? ನಮ್ಮ ಯಜಮಾನ್ರು. ಚಂಪಾ, ಇವರು ನನ್ನ ಯಜಮಾನ್ರು. ಇಟ್ಕೊಳ್ದೆ, ನಾನೇ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ನಿಮ್ಮಿಬ್ಬರ ಯಜಮಾನ್ರು ಸತ್ತ. ಮತ್ತೆ ಇನ್ನು ಬದುಕಿ ಇದ್ದೀರಾ? ಲೇ, ನೀನ್ ನನ್ನ ದಿಕ್ ತಪ್ಪಿಸ್ಬೇಡ. ನೋಡು, ಇವ್ನಿಗೆ ಅದೇನೋ ಲವ್ ಬಗ್ಗೆ ಹೇಳ್ಕೊಡ್ಬೇಕಂತೆ. ಅದು ಸಿಕ್ಕಾಪಟ್ಟೆ ಪ್ರಾಕ್ಟಿಕಲ್ ಕಣೆ. ಹಾಗಾಗಿ ನಾನು ನೀನು ಯಜಮಾನ ಮನೆ ಕೆಲಸದವಳು ಇಲ್ವೇ ಇಲ್ಲ. ನಾನು ನೀನು ಪ್ರೇಮಿಗಳು. ಈಗೇನು, ನಾವ್ ಯಾವಾಗ್ಲೂ ಪ್ರೇಮಿಗಳೇ. ಚಂಪಾ, ಹೀಗೆಲ್ಲ ಟಾಕ್ ಮಾಡಿದ್ರೆ ಮನೆಯಿಂದ ಕಿಕ್ ಔಟ್ ಮಾಡ್ತೀನಿ. ನನ್ನ ಈ ಮನೆಗೆ ಕರ್ಕೊಂಬಂದವ್ರು ನೀವೇನ್ರಿ? ಅಲ್ಲ ತಾನೆ? ಅಂದ್ಮೇಲೆ ನನ್ನನ್ನ ಈ ಮನೆಯಿಂದ ಓಡಿಸ ಹಾಕು ನಿಮ್ಗಿಲ್ಲ. ಒಂದ್ ವೇಳೆ ನೀವೇನಾದ್ರೂ ಓಡಿಸಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಓಡಿಸ್ಕೊಂಡು ಹೋಗ್ತೀನಿ. ಆಮೇಲೆ ಏನ್ ಬೇಕಾದ್ರೂ ಮಾಡಿಬಿಡುತ್ತೆ. ಇಲ್ಲಿ ಜಾಗ ಸರಿ ಇಲ್ಲ, ನೀ ಸ್ವಲ್ಪ ಆ ಕಡೆ ಬೇಡ. ನೋಡ, ನಾನು ನೀನು ಪ್ರೇಮಿ. ನಿನ್ನ ಹಿಂದುಗಡೆ ಒಂದು ಸುಂದರವಾದ ಅಶೋಕ ವೃಕ್ಷ, ಅದರ ತಟದಲ್ಲಿ ನೀನು, ಆ ಕಡೆ ದಡದಲ್ಲಿ ನಾನು. ನಾನೀಗ ಆ ಕಡೆಯಿಂದ ಬರ್ತೀನಿ. ಏನದು? ಬೈಕ್ ಕಣೆ, ಬೈಕು. ಬಾ. ನೀವೇ ಬನ್ನಿ. ಬಾರಿ ನೀನು. ನೀವೇ ಬನ್ನಿ ಯಜಮಾನ್ರೆ. ಪರವಾಗಿಲ್ಲ, ಬಾರಿ ನೀನು. ಬೈಕ್ ಮೇಲೆ ಕೂತಿರೋ ನೀವು. ನಾನ್ ಬರ್ಬೇಕಾ, ನೀವ್ ಬರ್ಬೇಕಾ? ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಅಭಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ವಾಟ್ ಆರ್ ಯು ಡೂಯಿಂಗ್? ಇದ ನನಗೆ ಆಗಲ್ಲ ಅನ್ನೋದು. ಅಲ್ಲಕಂದ್ರೆ ಅವನು ಲೋ ಮಾಡ್ಕೊಂಡು ಕಳ್ಸ್ಬೇಕೋ ಬೇಡವಾ? ನಾನು ಮೊದಲೇ ನಿಮಗೆ ಪಡ್ಕೊಂಡೆ. ನೀವೇ ನನ್ನ ಪ್ರೇಮಿಯಾಗಿ ಬಂದಿದ್ದರೆ ನಾನು ಬೈಕ್ ತೊಗೊಂಡು ಡಿಕ್ಕಿ ಹೊಡ್ತೀನಿ ಅಂತ ನಾವು ಒಪ್ಪಲಿಲ್ಲ. ಅದಕ್ಕೆ ನಮ್ಮ ಚಂಪಾ ಚಮೇಲಿ ಬಂದು ಇವಳು ನನ್ನ ಪ್ರೇಮಿಯಾಗಿದ್ದಾಳೆ, ನಾನು ಇವಳ ಪ್ರಿಯತಮನಾಗಿದ್ದೀನಿ, ಬಂದು ಡಿಕ್ಕಿ ಹೊಡೆದಿದ್ದೀನಿ. ಓ, ಆ ದೃಶ್ಯ ನೋಡಿ ತಮಗೆ ಹೊಟ್ಟೆ ಉರಿತಾ ಇದೆಯೋ? ಈಗ ಇನ್ನೊಂದ್ಸಲ ನೀವೇ ನನ್ನ ಪ್ರೇಮಿಯಾಗಿ ಬಂದು ಇಟ್ಕೊಳ್ಳಿ, ನಾನು ನಿಮ್ಮ ಪ್ರಿಯಕರನಾಗಿ ಬಂದು ಬೈಕಲ್ಲಿ ಡಿಕ್ಕಿ ಹೊಡಿತೀನಿ. ಏನು ಬೇಕಾಗಿಲ್ಲ. ಅದೇ
ನನ್ ಹೊಡೆದ್ರೆ ನಾನೇನ್ ಬೇಡ ಅಂತೀನ. ಅದು ನೋಡು ಪ್ರಿಯೆ, ನಾನು ನೀನು ಭಾರತದ ಒಂದು ಪುರಾತನ ದೇವಸ್ಥಾನದ ಒಳಗಡೆ ನಿಂತ್ಕೊಂಡಿದ್ದೀವಿ. ಆದ್ರೆ ದೇವರೇ ಇಲ್ಲ. ನಿಂದು ಒಳ್ಳೆ ಕತೆ ಕಣೆ. ನೀವು ಇಲ್ಲಿ ಬನ್ರೆ, ಅಯ್ಯ ಬನ್ರೆ, ಎರಡು ಕೈ ನಿಂಗಂದ್ರೆ. ಹಾ ಪ್ರಿಯೆ, ಪ್ರಿಯತಮ್ಮ, ನಮ್ಮಿಬ್ಬರ ಪಾಲಿನ ಜಗದೀಶ್ವರಿ. ಕಣ್ಣು ಮುಚ್ಕೊಂಡು ನಿನ್ನ ಮನಸ್ಸಿನಲ್ಲಿ ಅದು ಏನೇನು ಆಸೆ ಇದೆಯೋ ಬೇಡ್ಕೋ ಎಲ್ಲ ಈಡೇರ್ಬಿಡುತ್ತೆ. ಅಮ್ಮ ತಾಯಿ, ಆದಷ್ಟು ಬೇಗ ನಮ್ಮ ಯಜಮಾನ್ರು ಜಾತಿಯವರು ಡಿವೋರ್ಸ್ ಕೊಟ್ಟು ನನ್ ಕುತ್ತಿಗೆ ತಾಳಿ ಕಟ್ಟೋ ಹಂಗ್ ಮಾಡಮ್ಮ. ಹೀಗೆ ಅನ್ಬೇಕಾದವಳು ನಾನು. ನೀವು ಅನ್ಲೇ ಇಲ್ಲ, ಅದಕ್ಕೆ ಪಾಸ್ ಕೊಟ್ಬಿಟ್ಟು ನಾನು ಹೇಳ್ದೆ ಕಣ್ರೆ. ಈ ವಿಷಯಕ್ಕೆ ನಾನು ಯಾವತ್ತೂ ಅಷ್ಟು ಅಂತ ಅನ್ನಲ್ಲ. ಬರ್ತಾ ಬರ್ತಾ ನಿಮ್ಮಿಬ್ಬರ ಆಕ್ಟಿಂಗ್ ಓವರ್ ಆಗ್ತಾ ಇದೆ. ಸುಮ್ಮನೆ ಅವ್ನಿಗೆ ನಾರ್ಮಲ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡ್ಕೋತಾನೆ. ಅಬ್ನಾರ್ಮಲ್ ಮುಂಡದಕ್ಕೆ ನಾರ್ಮಲ್ ಆಗಿ ಹೇಳಿದೆ, ಅರ್ಥ ಆಗಲ್ಲ ಕಣ್ರಿ. ಲೇ ಪುಣ್ಯಾತ್ಮ, ಅಲ್ಲಿ ಏನೇನ್ ನಡೀತಿ ಎಲ್ಲ ಅರ್ಥ ಆಯ್ತೇನೋ. ನೀವು ಅವಳಿಗೋಗಿ ಡಿಕ್ಕಿ ಹೊಡೆದ್ರೆ ಅವಳು ಬಿದ್ಲು, ಹಾಡು ಶುರು ಆಯ್ತು, ಆಮೇಲೆ ಏನಾಯ್ತು ನಂಗೆ ಗೊತ್ತಾಗ್ಲಿಲ್ಲ. ಇದೇ ಕೆಲಸನ ಮಾಲಿನಿ ಹತ್ರ ಮಾಡು, ನಿನ್ನ ಲವ್ ಅನ್ನೋದು ಹಂಗಂಗೆ ಕುದುರ್ಬಿಡುತ್ತೆ. ಇವ್ನು ಹೇಳ್ದಂಗೆ ಕುದುರ್ಸಕ್ ಹೋಗಿ ನೀನ್ ಹಲ್ಲು ಉದುರ್ಸ್ಕೊಂಡ್ಬಿಟ್ಟಿಯ. ಏನ್ ಹೇಳ್ಬಿಟ್ಟವ, ಇವತ್ತು ರಾತ್ರಿ ಮಲಗಕ್ಕಿಂತ ಮುಂಚೆ ಕಣ್ಣು ಮುಚ್ಕೊಂಡು ಮಾಲಿನಿ 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 ಅಂತ 4-5 ಸಲ ಅನ್ಕೊಂಡು ಮಲ್ಕೊಳ ಕನ್ಸಲ್ಲಿ ಬರ್ತಾಳೆ ಅವಳು. ಇವನು ಕನಸಿನಲ್ಲಿ ಮಾಲಿನಿ ಬರ್ತಾಳ. ಲೇ ಸಿದ್ಲಿಂಗು, ಮಾಲಿನಿ ನೀನ್ ನೋಡಿ ನಗ್ತಿದ್ದಾಳೆ, ಹೋಗಿ ಮಾತಾಡ್ಸ. ನಾನ್ ಮಾತಾಡ್ಸಲ್ಲಪ್ಪ, ಬೇಕು ಅಂದ್ರೆ ನೀನೇ ಹೋಗಿ ಮಾತಾಡ್ಸ್ಕೊ. ನಿಂತ್ಕೊಳ, ಲವ್ ಮಾಡ್ಬೇಕಾದವನು ನೀನು ಕೊಡ, ನೀನು ಹೋಗಿ ಮಾತಾಡ್ಸ. ಸ್ಟಾರ್ಟಿಂಗ್ ಟ್ರಬಲ್. ನೀನ್ ಯಾಕಪ್ಪ ಯೋಚನೆ ಮಾಡ್ತೀಯ, ನಾನು ಸ್ಟಾರ್ಟ್ ಮಾಡ್ಕೊಡ್ತೀನಿ. ಅಯ್ಯೋ ಸಾರಿ. ಇಟ್ಸ್ ಓಕೆ. ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯಾವ ಹಳ್ಳಿ? ಎಲೆ ಕ್ಯಾತನಹಳ್ಳಿ. ಸೋ ಸ್ವೀಟ್. ನನ್ಗೆ ಹಳ್ಳಿ ಅಂದರೆ ತುಂಬ ಇಷ್ಟ. ಇಫ್ ಯು ಡೋಂಟ್ ಮೈಂಡ್ ನಂಗೊಂದು ಹೆಲ್ಪ್ ಮಾಡ್ತೀರಾ? ಅಯ್ಯೋ ಅದೇನು ಅಂತ ಕೇಳಿ. ಥ್ಯಾಂಕ್ ಯು. ಪಾಂಡುರಂಗ ಗಂಡುಗಲಿ ಇದಾರಲ್ಲ, ಅವರೇ ನಮ್ಮ ಮನೆ ಯಜಮಾನ್ರು. ಆ ಮನುಷ್ಯ ಹೇಗೆ? ತುಂಬಾ ಒಳ್ಳೆಯವರು, ನಂತರ. ಓ, ನನಗೋಸ್ಕರ ನೀವು ಏನು ಬೇಕಾದರೂ ಮಾಡ್ತೀರಾ ಅಲ್ವಾ? ಪ್ರಾಣ ಬೇಕು ಅಂತ ಕೇಳಿ ಪಟ್ಟಂತ ಬಿಟ್ಬಿಡ್ತೀನಿ. ಸೋ ಸ್ವೀಟ್. ಪ್ರಾಣ ಎಲ್ಲ ಬೇಡ, ಅವ್ರ ಹತ್ರ ಹೋಗಿ ಅವ್ರನ್ನ ಕಂಡ್ರೆ ನಂಗೆ ತುಂಬ ಇಷ್ಟ ಅಂತ ಹೇಳಬೇಕು. ಹೇಳ್ಬಿಟ್ಟು ಬರ್ತೀನಿ. ಪಾಂಡುರಂಗ, ಅವಳಿಗೆ ನಿನ್ ಕಂಡ್ರೆ ತುಂಬಾ ಇಷ್ಟ ಅಂತ ಕಣ ಅವಳೇ ಹೇಳದ್ಲು. ಎಲ್ಲ ಆದ್ರೆ ಲವ್ ಮಾಡ್ಬೇಕಾದವ್ ನೀನು, ಮದುವೆ ಆಗ್ಬೇಕಾದವ್ ನೀನು. ಈಗ ಇನ್ನೊಂದ್ಸಲ ಅವಳ ಹತ್ರ ಹೋಗ್ಬಿಟ್ಟು, ಆದ್ರೆ ನಿನ್ನನ್ ಕಂಡ್ರೆ ನನಗೆ ತುಂಬಾ ಇಷ್ಟ ಅಂತ ಒಂದು ಮಾತನ್ನು ಹೇಳಿ. ಆಯ್ತು, ಹೇಳ್ತೀನಪ್ಪ. ಹೋಗಪ್ಪ. ಏನ ಇಲ್ಲೇ ನಿಂತ್ಕೊಂಡಿದ್ಯಾ? ಸ್ಟಾರ್ಟಿಂಗ್ ಪ್ರಾಬ್ಲಮ್. ಯಾಕಪ್ಪ ಚಿಂತೆ ಮಾಡ್ತೀಯಾ, ನಾನೇ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಏನಂದ್ರು? ನಾನು ಒಳ್ಳೆಯವನೇ ಅಂತೆ, ನೀವು ನನ್ನನ್ನೇ ಇಷ್ಟಪಡ್ಬೇಕು ಅಂತ ಹೇಳಿದಾರೆ. ಓಕೆ ಓಕೆ, ಅದು ಹಾಗಿರ್ಲಿ. ಪಾಂಡುರಂಗ ಅವ್ರ ಹತ್ರ ಹೋಗಿ ನಾನು ಅವ್ರನ್ನ ಮದುವೆ ಆಗಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತೀರಾ? ಹೇಳ್ಬಿಟ್ಟು ಬರ್ತೀನಿ. ಪಾಂಡುರಂಗ, ಅವ್ಳು ನಿನ್ನೆ ಮದುವೆ ಮಾಡ್ಕೋಬೇಕಂತ. ಲೇ, ಆದ್ರೆ ಮದುವೆ ಆಗ್ಬೇಕಾದವ್ ನೀನು, ಸಂಸಾರ ನಡೆಸಬೇಕಾದವ್ ನೀನು, ಹೋಗಿ ಮಾತಾಡ. ಅವಳು ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಹಠ ಹಿಡಿತಾ ಇದ್ದಾಳಲ್ಲಪ್ಪ. ಹೌದಾ, ಬನ್ನಿ ಮಾತಾಡ್ ನೋಡೋಣ. ಅದು ಮಾಲಿನಿ ಅವರೇ, ನೀವು ನನ್ನನ್ನು ಇಷ್ಟಪಟ್ಬಿಟ್ರಂತೆ. ಹೌದು, ನನಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ಆದ್ರೆ ನನಗೆ ಈಗಾಗಲೇ ಮದುವೆ ಆಗ್ಬಿಟ್ಟಿದೆ. ನೀವು ಇಷ್ಟಪಡ್ಬೇಕಾಗಿದ್ದು, ಮದುವೆ ಆಗ್ಬೇಕಾಗಿದ್ದು ಇವನನ್ನ. ಇಲ್ಲ ಪಾಂಡುರಂಗ ಅವರೇ, ನನಗೆ ನಿಮ್ಮನ್ನ ಕಂಡ್ರೆ ತುಂಬಾ ಇಷ್ಟ. ನಿಮ್ಮಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಮದುವೆ ಆಗೋ ಅವಕಾಶ ಇದೆಯಂತಲ್ಲ, ಮಾಡ್ಕೊಳ್ಳಿ. ಏನಪ್ಪ ಇದು ವಯಸ್ಸದೇ ಬಂದ ಭಾಗ್ಯ. ಲೇ ಸಿದ್ಲಿಂಗ, ನೀನು ಇನ್ನೊಂದು ಹುಡುಗಿನ ಮದುವೆ ಆಗುವೆ ಅಂತೆ. ಈ ಹುಡುಗಿನ ನಾನೇ ಮದುವೆ ಆಗ್ತೀನ. ಆ ಮಾಲಿನಿ ಇವನ್ ಕನ್ಸಲ್ಲಿ ಬಂದ್ರೆ ಬೇಡ ಅನ್ನೋದಕ್ಕೆ ನೀನ್ ಯಾವನ? ಆ ಮಾಲಿನಿ ಇವನ್ ಜೊತೆ ಮದುವೆ ಆಗೋಗೆ ನೀನ್ ನೋಡ್ಕೋಬೇಕು. ನಿನಗೆ ಯಾಕ ಬಂತು ಈ ಅನುಮಾನ? ಬಂದು ಹುಡುಗಿರಲ್ಲ ನಿನಗೆ ಲೈನ್ ಹೊಡಿತಾ ಇರ್ತಾರಲ್ಲ, ನಮ್ಮಂತವ್ರ ಗತಿ ಏನೋ. ಅದಕ್ಕೆ ಕಂಡ್ರೆ ನಾನು ಪಡ್ಕೊಳ್ಳೋದು, ನನ್ನ ತರ ಸಣ್ಣ ಆಗ್ರು ಅಂತ. ನನ್ನ ಮಾತನ್ನ ಎಲ್ಲಿ ಕೇಳ್ತೀರಾ? ನಿಮ್ಮನ್ನ ನೀವು ಒಂದ್ಸಲ ಕನ್ನಡಿಯಲ್ಲಿ ನೋಡ್ಕೊಂಡ್ರ, ಯಾವ್ದನ್ನ ಮಾರಮ್ಮನ ಜಾತ್ರೆ ಕರ್ಕೊಂಡೋಗಿ ಮಾರಿಗೆ ಬಲಿ ಕೊಟ್ಬಿಟ್ರೆ ಇಡೀ ಊರಿಗೆ ಊಟ. ಲೇ ಪಾಂಡ್ರಂಗ, ಇವನ್ಗೆ ಮಾಲಿನಿನ್ ಸೆಟ್ ಮಾಡ್ಕೊಟ್ಮೇಲೆ ನನಗೂ ಒಂದು ಹುಡುಗಿನ ಸೆಟ್ ಮಾಡ್ಕೊಡ. ಲೇ, ನನ್ಗೆ ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಲೇ ದಡ್ಡ, ನಿನಗೆ ನೆಟ್ ಒಂದು ಪೋಸ್ ಕೊಡೋಕ್ಕೂ ಬರಲ್ಲ. ಲೇ, ಪೋಸ್ ಕೊಡೋದು ಹೆಂಗೆ ಅಂತ ಅವ್ನಿಗೆ ಒಂದ್ಸಲ ತೋರ್ಸ್ಕೊಡ. ಸ್ಟೇಟ್ ಮಲಯಾಳಂ ಪಿಕ್ಚರ್ ವಿಲನ್ ಇದ್ದಂಗೆ ಇದೆಯಾ ಕಣ. ಹುಡುಗಿಂತ ನೀನೇ ಸಾವು ಪಾಲು ವಾಸಿನಪ್ಪ. ಹಾಗಿದ್ರೆ ನಾನೇ ಹೋಗಿ ಮಾಲಿನಿನ್ ಮಾತಾಡ್ಸ್ಬಿಡ್ಲಾ? ನಿಂತ್ಕೊಳ್ಳಲ್ಲ, ಈಗ ನೋಡ್ಕೊಂಡ ತಾನೆ ನೀನು ಪೋಸ್ ಕೊಡ. ಲೇ, ಈ ಮೈಸೂರು ಮುರಾಯಲದಲ್ಲಿ 1 ಗಂಟೆಯಲ್ಲಿ ಹೊರತುಂಬ ಊಟ ಮಾಡಿ ಮಲ್ಕೊಂಡ್ರೆ ಚಿಂಪಾಂಜಿ ಇದ್ದಂಗೆ ಇದ್ದಾನೆ ಕಣ. ಹಾಯ್. ನೀನು ಹಾಯ್ ಅನ್ನೋ. ಹಾಯ್ ಅನ್ನೋ. ಲೇ ಪಾಂಡುರಂಗ, ಅವಳನ್ನು ನೋಡಿ ನಗ್ತಾ ಇದ್ದಾಳೆ ಕೊಡೋ. ನೀನು ಲೈಟಾಗಿ ಅಲ್ಕಿಸಿಯಲೇ.
ಇಲ್ಲಿ ಕಿಸ್ತ್ರೆ ಏನೋ ಬಂತು ಅಲ್ಲೇ ಕಿಸಿಯ ಅಲ್ಲಿವರೆಗೂ ಹೋಗಕ್ ಬೇಜಾರು ಅವಳನ್ನ ಇಲ್ಲಿ ಕರಿಯ ಹಿಂಗಂದ್ಬಿಟ್ರೆ ಹೆಂಗೋ ನೀ ಲವ್ ಆಗೋದು ಯಾವಾಗ ಮದುವೆ ಆಗೋದು ಯಾವಾಗ ಹೋಗ ಮಾತಾಡ್ಸ ಸ್ಟಾರ್ಟಿಂಗ್ ಟ್ರಬಲ್ ಶುರು ಮಾಡ್ಕೊಡ ಸಾರಿ ಇಟ್ಸ್ ಓಕೆ ಏನ್ ಹೆಸರು? ನಂದ ನಮ್ಮ ಅಪ್ಪಂದ ಸದ್ಯಕ್ಕೆ ನಿಮ್ದು ಹೇಳಿ. ಸಿದ್ಧಲಿಂಗು. ಸೋ ಸ್ವೀಟ್. ನನ್ನ ಹೆಸರು ಮಾಲಿನಿ ಅಂತ. ನಿಮಗ್ ಮದ್ವೆ ಆಗಿದ್ಯಾ? ಇಲ್ಲಪ್ಪ ನಿಮ್ದು? ನನಗೂ ಅಷ್ಟೇ, ಸ್ವಲ್ಪನೂ ಮದ್ವೆ ಆಗಿಲ್ಲ. ಅದು ಮಾಲಿನಿ ಅವರೇ, ನಾನು ನಿಮ್ಮನ್ನ ಸೂಕ್ಷ್ಮವಾಗಿ ಗಮನಿಸ್ತಾನೆ ಇದ್ದೀನಿ. ನೀವು ನಮ್ಮ ಹುಡುಗನಿಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ಏನ್ ಮಾಡೋದು, ನನಗೆ ನಿಮ್ಮನ್ ಕಂಡ್ರೆ ಇಷ್ಟ. ಅದು ನೋಡಿ ಮಾಲಿನಿ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮೆ ಇರಲಿ. ನನಗೆ ಈಗಾಗಲೇ 2 ಮದುವೆ ಆಗ್ಬಿಟ್ಟಿದೆ. 2 ಮದುವೆನಾ? ಯಾವುದು? ಒಂದು ಜಾಜಿ ಜಂಬಲ್ತೀನಿ ಅವರ, ಇನ್ನೊಂದು ನಮ್ಮ ಚಂಪಕಡ. ನಾನು ಅವಳೊಂದು ಮದುವೆ ಆಗಿದ್ಕೇನೆ ನಮ್ಮ ಮನೆಯಲ್ಲಿ ಇಟ್ಕೊಂಡಿರೋದು. ವಾಪಕ್ಷ ನಾನು ನಿಮ್ಮನ್ನು ಮದುವೆ ಆಗ್ಬಿಟ್ಟೆ ಅಂತ ತಿಳ್ಕೊಳ್ಳಿ, ಆಗ ನಾನು ದಶರಥ ಆಗ್ಬಿಡ್ತೀನಿ, ನೀವು ಕೈಕೆ ಆಗ್ಬಿಡ್ತೀರಾ. ಮನೆಯಲ್ಲಿ ಅನ್ಯಾಯವಾಗಿ ರಾಮಾಯಣ ನಡೆದೋಗುತ್ತೆ. ಅಯ್ಯೋ ಬೇಡಪ್ಪ. ಈ ನಮ್ಮ ಸಿದ್ಲಿಂಗ ಇದನ್ನಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ. ದೊಡ್ಡಬೇನ ಹಾಕೊಂಡು ಹುಡುಕಿದ್ರು ಇಂಥವ್ನು ಸಿಕ್ಕಲ್ಲ ಹೇಳ. ಹೌದು. ಅವನು ನಿಮ್ಮನ್ನ ಎಕ್ಕಾಚಕ್ಕಿ ಪ್ರೀತಿಸ್ತಾ ಇದ್ದಾನೆ ಹೇಳ. ಹೌದು. ನೆನ್ನೆ ರಾತ್ರಿ ಅವನಿಗೆ ನೀವು ನಿದ್ದೆನೆ ಮಾಡಕ್ ಬಿಟ್ಟಿಲ್ಲ, ಕನ್ಸಲ್ ಬಂದು ಕಾಟ ಕೊಟ್ಟು ಬಿಟ್ಟಿದ್ದೀರಾ ಹೇಳ. ಹೌದು. ಇವನು ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ ಹೌದಲ್ವೇನ್ರಿ? ಹೌದೌದು. ಸುಮ್ಮನೆ ಇರಳೆ, ನಾನು ಕೇಳ್ತಾ ಇರೋದು ಇವ್ರನ್ನ. ಅದು ಬಹುಶಃ ನಾನು ಮತ್ತು ಪದ್ದು ಮಹಾರಾಜ್ ಅವರು ಇಲ್ಲಿ ಇರೋದ್ರಿಂದ ನಿಮ್ಮಿಬ್ಬರಿಗೂ ತೊಂದರೆ ಆಗ್ತಾ ಇದೆ ಅನ್ಸುತ್ತೆ. ನಾವಿಬ್ರು ಆ ಕಡೆ ಹೋಗ್ತೀವಿ, ನೀವು ಒಂದು ಸ್ವಲ್ಪ ಹೊತ್ತು ಸಪ್ರೇಟಾಗಿ ಕೂತು ಮಾತಾಡಿ ಏನಾದರೂ ಒಂದು ತೀರ್ಮಾನಕ್ಕೆ ಬನ್ನಿ. ಕರ್ಕೊಂಡು ಹೋಗೋ. ಸ್ಟಾರ್ಟಿಂಗ್ ಪ್ರಾಬ್ಲಮ್. ಪದಪ್ಪ ಗುದಪ್ಪ, ಈ ತೆಂಗಿನಕಾಯಿ ನಿಮ್ಮರ್ದಲ್ಲ ಬಿಟ್ಟಿದ್ದು? ಅಲ್ಲಪ್ಪ, ಹೊರಗಡೆಯಿಂದ ಕೊಂಡ್ಕೊಂಡು ತಂದಿದ್ದು. ಅದಕ್ಕೆ ಚೆನ್ನಾಗಿದೆ. ನಂಗೆ ತೆಂಗಿನಕಾಯಿ ಅಂದ್ರೆ ತುಂಬಾ ಇಷ್ಟ. ಇಡೀ ತೆಂಗಿನಕಾಯಿ ಹಂಗಂಗೆ ಕವರ್ಕೊಂಡು ತಿನ್ಬಿಡ್ತೀನಿ. ಅಷ್ಟೊಂದು ಜಾಣನ ನೀವು? ತುಂಬಾ ಬುದ್ಧಿವಂತ ನಾನು. ನಮ್ಮ ಹಳ್ಳಿಗೆ ವರ್ಲ್ಡ್ ಫೇಮಸ್ ನಾನು. ತಿನ್ಸೋ. ಇವತ್ತಿಗೆ ಇಷ್ಟು ಸಂಭಾಷಣೆ ಸಾಕು, ನಡಿಯಪ್ಪ ಮನೆಗೆ ಹೋಗೋಣ. ಮತ್ತೆ ಇವರು ಅವ್ರ ಪಾಡಿಗೆ ಅವರು ಮನೆಗೆ ಹೋಗ್ತಾರೆ. ಬಾರ. ಯಾವಾಗ ಬರ್ತಾರೆ ನಮ್ಮ ಮನೆಗೆ? ನಾಳೆನೇ ಬರ್ತೀನಿ ಬಿಡಿ. ಮತ್ತೆ ಏನು ಇವನು ಸರ್ಕಸ್ ಅಲ್ಲಿ ಜೋಕರ್ ತರ ಕಾಣಿಸ್ತಾ ಇದ್ದಾನೆ. ಇವತ್ತು ಮಾಲಿನಿ ಬರ್ತಿದ್ದಾಳಲ್ಲ, ಅವಳನ್ನ ನೋಡಿ ಕಣ್ಣು ತಂಪು ಮಾಡ್ಕೊಳ್ಳೋಣ ಅಂತ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂತಿದ್ದಾನೆ. ಇವನನ್ನ ನೋಡಿದ ತಕ್ಷಣ ಮಾಲಿ ಹಾಯ್ ಸಿದ್ಲಿಂಗು. ನೀವು ಮಾಲಿನಿ? ಪ್ಲೀಸ್ ಮಾಲಿನಿ ಅವರೇ, ನೀವು ನಿಜವಾಗ್ಲೂ ನಮ್ಮ ಸಿದ್ಲಿಂಗನ ಇಷ್ಟಪಡ್ತಿದ್ದೀರಾ? ಮಾಲಿನಿ ಕೂಡ ತುಂಬಾ ಒಳ್ಳೆ ಹುಡುಗಿ, ಹಾಗೆ ನಮ್ಮ ಸಿದ್ಲಿಂಗನು ತುಂಬಾ ಒಳ್ಳೆ ಹುಡುಗ. ಇವರಿಬ್ರು ಒಬ್ರಿಗೊಬ್ರು ಮದುವೆ ಆಗ್ಬಿಟ್ರು ಅಂದ್ರೆ ಬಲು ಅಪರೂಪ ನಮ್ ಜೋಡಿ. ನಮ್ಮ ಸಿದ್ಲಿಂಗ ತರ ಯಾರು ಇಲ್ಲ. ಹೌದೌದು, ಈ ಸೀಮೆಲೇ ಇಲ್ಲ. ಮಲ್ಕೊಂಡಿದ್ರೆ ಮಲ್ಕೊಂಡೇ ಇರ್ತಾನೆ, ತಿಂತಾ ಇದ್ರೆ ತಿಂತಾನೇ ಇರ್ತಾನೆ, ಎದ್ರೆ ಎದ್ದೇ ಇರ್ತಾನೆ. ಸುಮ್ಮನೆ ಇವ್ರು ಹೇಳ್ತಾ ಇರೋದು ಅಷ್ಟು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾನೆ ಅಂತ. ನನಗೆ ಇವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಮಿಸ್ಟರ್ ಸಿದ್ಲಿಂಗು, ನಾನು ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ನಾಳೆ 10th ಕ್ಲಾಸಲ್ಲಿ ಸಿಗ್ತೀರಾ? ಅದು ನನಗೆ ಅಲ್ಲಿವರೆಗೂ ನಡ್ಕೊಂಬರೋದಕ್ಕೆ ಸ್ವಲ್ಪ ಬೇಜಾರು. ನೀವೇ ಇಲ್ಲಿಗೆ ಬಂದ್ಬಿಡ್ತೀರಾ? ಅವಲಕ್ಷಣ ಹುಡುಗಿರು ಕರೆದಾಗ ಹುಡುಗರು ಹೋಗ್ಬೇಕಾಗಿರೋದು ಲಕ್ಷಣ ಕಣ. ಯಾಕೆ ಬರಬೇಕು? ನಮ್ಮ ಮದುವೆ ವಿಚಾರ ಮಾತಾಡಕ್ಕೆ. ಅಣ್ಣಯ್ಯ, ಅಣ್ಣಯ್ಯ, ಏನವ ನೋಡಣ್ಣಯ್ಯ, ಮಾಲಿನಿನ್ ಮೀಟ್ ಮಾಡಕ್ 10ನೇ ಕ್ರಾಸಿಗೆ ಹೋಗು ಅಂದ್ರೆ ತಕ್ರಾರ್ ತಕೊಂಡು ಕೂತಿದ್ದಾನೆ. ಲೋ ಚಿನ್ನಾರಿ ಗೊತ್ತು ಯಾಕಪ್ಪ, ಹೋಗ ಮೀಟ್ ಮಾಡ್ಕೊಂಡ್ ಬಾ ಹೋಗು. ನನಗೆ ಅಲ್ಲಿ ತನಕ ನಡೆಯೋದಕ್ಕೆ ಬೇಜಾರು. ಈಗಲೇ ಒಂದು 4 ಹೆಜ್ಜೆ ಇಡೋದಕ್ಕೆ ಬೇಜಾರು ಅಂತೀಯಲ್ಲ, ಸಪ್ತಪದಿನಲ್ಲಿ 7 ಹೆಜ್ಜೆ ತುಳಿಬೇಕಾಗತ್ತೆ. ಅವಾಗ ಏನಪ್ಪ ಮಾಡ್ತೀಯ? ಮದುವೆ ದಿನ ಸಪ್ತಪದಿನೇ ಕಟ್ ಮಾಡ್ಬಿಟ್ರಾಯ್ತು. ಪದಪ್ಪ ಹಿಂಗಾದ್ರಾಗಲ್ಲ, ಎತ್ಕೊಳ ಹೋಗೋಣ. ನಾನು ಇವನ್ನ ಕೂಸು ಮರಿ. ನಾನು ಬರ್ತೀನಿ, ಬಾರ ಎತ್ಕೊಳ. ನಿನ್ ಗರ್ಲ್ ಫ್ರೆಂಡ್ ಮಾಲಿನಿ ಅಲ್ಲಿ ಕೂತಿದ್ದಾಳೆ, ಹೋಗಿ ಮಾತಾಡ್ಸ. ನನಗೆ ಅಲ್ಲಿವರೆಗೂ ನಡೆಯಕ್ಕೆ ಬೇಜಾರು. ಅವಳನ್ನ ಇಲ್ಲಿ ಕರಿಯ. ನೀನ್ ಇಷ್ಟೊಂದು ಸೋಂಬೇರಿ ಆಗ್ಬಿಟ್ರೆ ನಿನ್ನಂತವ್ನಿಗೆ ಯಾಕೋ ಲವ್. ಸರಿ, ಹಾಗಾದ್ರೆ ಮನೆಗೆ ಹೋಗೋಣ ನಡಿ. ನಮ್ಮ ಬದುಕೆ ಎಕ್ಕುಟ್ಟೋಗುತ್ತಾ? ಈಗೇನಪ್ಪ ಅವಳನ್ನ ಎಲ್ಲಿ ಕರಿಬೇಕಾ? ಕರಿತೀನಿ. ಮಾಲಿನಿ ಅವರೇ ಬನ್ರಿ. ಹಾಯ್ ಸಿದ್ಲಿಂಗು. ಹಾಯ್ ಮಾಲಿನಿ. ನಾವಿಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಕೋತೀವಿ. ನಿಮ್ಗೆ ಇಲ್ಲಿ ಏನಪ್ಪ ಕೆಲಸ? ನೀವು ಹೋಗಿ. ಪರವಾಗಿಲ್ಲ ಕಡೆ ಸಿದ್ಲಿಂಗ, ಟ್ರ್ಯಾಕಿಗೆ ಬಂದ್ಬಿಡ್ತೀಯ. ನಾನು ಯಾವಾಗಲೂ ಟ್ರ್ಯಾಕ್ ಅಲ್ಲೇ ಇದ್ದೆ, ನೀವೇ ನನಗೆ ಟ್ರ್ಯಾಕ್ ತಪ್ಪಿಸಿದ್ದು.
ಏನ್ ಸಮಾಚಾರ? ಎಲ್ಲ ನೀವೇ ಹೇಳ್ಬೇಕು. ಅದು ನಮ್ಮೂರಲ್ಲಿ ಒಂದು ದೊಡ್ಡ ಬಾವಿ ಇತ್ತು, ಅದ್ರಲ್ಲಿ ನೀರೇ ಬರ್ತಾ ಇರ್ಲಿಲ್ಲ. ನಾನು ಒಂದ್ಸತಿ ಡೈ ಹೊಡೆದೆ ನೋಡಿ, ನೀರ್ ಹಂಗೆ ಮೇಲಕ್ಕೆ ಬಂದ್ಬಿಡ್ತು. ಹಲೋ, ಯಾರು ಅದರಿಯಾ? ಅವನ ಸಿದ್ಲಿಂಗು ಅಂತ ನಮ್ಮನೇಲೆ ಇರೋದು. ನೀನ್ ಯಾರು ಅಂತ ನಮಗೆ ಗೊತ್ತಾಗ್ಲಿಲ್ಲ. ನಾನು ಸೀನಣ್ಣ ಅಂತ ಮಾಲಿನಿ ಅವ್ರ ಮನೆಯಲ್ಲಿ ಕೆಲಸ ಮಾಡೋದು. ನಮ್ಮ ಯಜಮಾನ್ರು ಬೋರೆ ಶ್ರೀಮಂತರು ಗೊತ್ತಾ? ಅಂದಂಗೆ ನೀ ಯಾರು? ನಾವು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ ಅಂತ ಅದೆತ್ತಿದ್ರು ಅದು. ಅದೇ ನಮ್ಮ ಹುಡುಗಿ ಹೇಳ್ತಾ ಇದ್ರು, ಆ ಹುಡುಗನ ಕಂಡ್ರೆ ನನಗೆ ತುಂಬಾ ಪ್ರೀತಿ ಅಂತ ಹೇಳಿ. ಏನೋ ಇನ್ನು ಇಬ್ರು ಚಿಕ್ಕವರು ಗೊತ್ತಾಗಿಲ್ಲ, ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇದಾರೆ ನೋಡಿ. ಎಷ್ಟಕ್ಕೊಂದು ಸತ್ಯ ಹೇಳ್ಬಿಡ್ತೀವಿ, ನಿಮ್ಮ ಹುಡುಗಿ ಇಷ್ಟೊಂದು ಶ್ರೀಮಂತರ ಮಗಳು ಅಂತ ನಮಗೂ ಗೊತ್ತಿರ್ಲಿಲ್ಲ. ನೋಡ್ರಿ, ಈ ಪ್ರೀತಿಲಿ ಅಂತಸ್ತು ಗಿಂತಸ್ತು ಯಾವುದು ಬರೋದಿಲ್ಲ ರೀ. ಮತ್ತೆ? ನಾನೊಂದು ಮಾತು ಹೇಳಿದ್ರೆ ನಮ್ಮ ಯಜಮಾನರು ಒಪ್ಕೊಂಡ್ಬಿಡ್ತಾರೆ. ನಾನೇ ಬಂದು ತಾಂಬೂಲ ಬದಲಾಯಿಸ್ಕೊಬಿಡೋಣ ಬಿಡ್ರಿ. ನೋಡಿ, ನಮ್ಮ ಮಾಲಿನಿ ತುಂಬಾ ಒಳ್ಳೆ ಹುಡುಗಿ. ಈ ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಸ್ವಲ್ಪ ಕೆರಳ್ತಾಳೆ ಅಷ್ಟೇ. ಅಂದ್ರೆ ದೆವ್ವ ಹಿಡಿಯುತ್ತಾ? ಹಿಡ್ದಿತ್ತು, ಈಗ ಬಿಟ್ಟೋಗಿದೆ. ಆದ್ರೆ ಈ ಅಮಾವಾಸ್ಯೆ ಪೌರ್ಣಮಿ ದಿವಸ ಸ್ವಲ್ಪ ಕೆರಳುತ್ತೆ. ರಾಮಲಾಮ, ಹೀಗಾಗ್ಬಿಟ್ರೆ ನಮ್ಮ ಗತಿ ಏನು? ಅಭಿ ಅದೇನು ಅಂತ ಸ್ವಲ್ಪ ಡೀಟೇಲ್ ಆಗಿ ವಿಚಾರಿಸಿ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳಿಪ್ಪ. ನೀವು ಏನಿಲ್ಲ, ಈಗಾಗಲೇ ನಿಮ್ಗೆಲ್ಲ ಹೇಳಿದ್ದೀನಿ. ನಮ್ಮ ಯಜಮಾನರಿಗೆ ಇವಳು ಏಕೈಕ ಪುತ್ರಿ ಅಂತ ಹೇಳಿ. ಈ ಅಮಾವಾಸ್ಯೆ ಪೌರ್ಣಮಿ ಬಂದಾಗ ಸ್ವಲ್ಪ ಈ ಹುಚ್ಚು ಕೆರಳಿಸುತ್ತೆ. ಆ ಕೆರಳಿಸಿದಾಗ ಏನ್ ಮಾಡ್ತಾಳೆ, ಗಂಡನ ಕುತ್ತಿಗೆ ಕೈ ಹಾಕಿ ಕತ್ತಿಸಕ್ ಬಿಡ್ತಾಳೆ. ಆವಾಗ ಅವ್ನು ನಿಗುತ್ಕೊಬಿಡ್ತಾನೆ. ಐದನೇ ಗಂಡನ ಮದುವೆಯಾಗಿ ನಿಗುತ್ಕೊಬಿಟ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದು ಓಕೆನಾ? ಅಕ್ಕ, ನನಗೆ ಮದುವೆ ಬೇಡ ಅಕ್ಕ. ಇಲ್ಲ, ನೀವು ನನ್ನ ಒಪ್ಕೊಳ್ಳೇಬೇಕು, ಈ ಮದುವೆ ಆಗ್ಲೇಬೇಕು. ಸುಮ್ನಿರ್ರಿ, ನಾನ್ ಯಾವ್ದೇ ಕಾರಣಕ್ಕೂ ಈ ಮದುವೆ ಆಗಲ್ಲ. ಅಕ್ಕ, ಹೇಗಾದ್ರೂ ಮಾಡಿ ಮದುವೆ ತಪ್ಪಿಸು, ಇಲ್ಲಾದ್ರೆ ನನ್ನ ಹಳ್ಳಿ ಕರ್ಕೊಂಡೋಗಿ ಬಿಟ್ಬಿಡು. ಅಭಿ ನೀವೇನಾದ್ರೂ ಹೇಳಿ. ನಿಮ್ದು ಒಳ್ಳೆ ಖಾತೆ ಕಂಡ್ರೆ, ಲವ್ ಮಾಡ್ಸೋದಕ್ಕೂ ನಾವೇ, ಲವ್ನ ದೂರ ಮಾಡೋದಕ್ಕೂ ನಾವೇ ಬೇಕು ನಿಮಗೆ. ಅದು ನೋಡಿ, ಯಾರನ್ನೂ ಹಾಗೆಲ್ಲ ಬಲವಂತದಿಂದ ಮದುವೆ ಮಾಡಿಸೋದಕ್ಕಂತೂ ಆಗಲ್ಲ. ನಾನು ನಿಮ್ಮ ಹತ್ರ ಒಂದು ವಿಷಯ ಮುಚ್ಚಿಟ್ಬಿಟ್ಟಿದ್ದೆ. ನಮ್ಮ ಹುಡುಗನಿಗೆ ಈಗಾಗಲೇ ಹಳ್ಳಿನಲ್ಲಿ ಒಂದು ಮದುವೆ ಆಗಿತ್ತು. ಆಗಿರ್ಲಿ ಬಿಡಿ, ಏನೀಗ? ಅಯ್ಯೋ, ಆ ಮೊದಲೇ ಹೆಂಡತಿ ಹೇಗೆ ಸತ್ಲು ಅನ್ನೋ ವಿಚಾರ ತಮ್ಗೆ ಏನಾದರೂ ಗೊತ್ತಾಗ್ಬಿಟ್ಟು ಅಂದರೆ ತಾವು ಖಂಡಿತ ಇವನು ಮದುವೆ ಆಗೋದಕ್ಕೆ ಒಪ್ಪಲ್ಲ. ಹೇಗ್ ಸತ್ಲು? ನಮ್ಮ ಹುಡುಗನಿಗೆ ಸ್ವಲ್ಪ ರಕ್ತ ಕುಡಿಯೋ ಚಟ. ರಕ್ತನ ಘಟ 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 ಅಂತ ಕುಡಿದು ಬಿಟ್ಟಿದ್ದಾನೆ. ಮತ್ತೆ ಹೆಂಡತಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಅದು ನೋಡಿ ಮಾಲಿನಿ ಅವರೇ, ತಮಗೆ ಅಮಾವಾಸ್ಯೆ ದಿವಸನ ಇಲ್ಲ ಹುಣ್ಣಿಮೆ ದಿವಸನ ಮಾತ್ರ ಕೆರಳುತ್ತೆ. ಆದ್ರೆ ನಮ್ಮ ಹುಡುಗ ಮದುವೆ ಆದ ಮೊದಲನೇ ರಾತ್ರಿನೇ ಹೆಂಡತಿ ರಕ್ತನ ಘಟ 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 ಅಂತ ಹಾಕೊಂಡು ಕುಡಿದ್ಬಿಡ್ತಾನೆ. ಥ್ಯಾಂಕ್ ಯು ವೆರಿ ಮಚ್. ಮೈ ಡಿಯರ್ ಗುಬೆ, ನಿನ್ನ ಥ್ಯಾಂಕ್ಸ್ನ ಪಕ್ಕಕ್ಕೆ ಇಟ್ಕೋ. ಇವ್ರಿಗೆ ಲವ್ ಸಿಗೋ ಹಾಗೆ ಮಾಡಿದ್ರೆ ನಿಮ್ಮ ಪ್ರೀತಿ ನಂಗೆ ಸಿಕ್ಕತ್ತೆ ಅಂತ ಹೇಳಿದ್ರೆ ಬಂದ್ರೆ ಇದೇ ಖುಷಿನಲ್ಲಿ ಹೋಗಿ ಇಬ್ರು ಹನಿಮೂನ್ ಮುಗಿಸ್ಕೊಂಡು ಬಂದೇ ಬಿಡೋಣ. ವೇಟ್ ಸಿದ್ಲಿಂಗುಗೆ ಬೇರೆ ಹುಡುಗಿನ ಹುಡುಕಿ ಮ್ಯಾರೇಜ್ ಮಾಡೋವರೆಗೂ ನಿಮ್ಗೆ ನನ್ನ ಲವ್ ಸಿಗಲ್ಲ.